ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಕಳೆದ ಒಂದು 12-13 ಎಪಿಸೋಡ್ಸು ಬರೀ ಜ್ವರಗಳ ಬಗ್ಗೆ ಮಾತಾಡಿದೆ ನಾನು. ಆ ಜ್ವರಗಳನ್ನ ಸುಲಭವಾಗಿ ಮುದ್ರಾಮಂತ ತಂತ್ರದಿಂದ ಮತ್ತು ಮನೆಮದ್ದಿಂದ ಔಷಧಿಗಳಿಂದ ಯಾವ ರೀತಿ ಕ್ಯೂರ್ ಮಾಡೋಬೇಕು ಅಂತ ಹೇಳ್ಕೊಟ್ಟೆ. ಇವತ್ತು ಭಾಳ ಒಂದು ವಿಶೇಷವಾದಂಥ ಸಬ್ಜೆಕ್ಟ್ ತೊಗೊಂಡಿದ್ದೀನಿ. ಏನಂತಂದರೆ, ಹೆಣ್ಣಾಗಲಿ ಗಂಡಾಗಲಿ ಹೊಟ್ಟೆ ಹಸಿದಾಗ ನಮ್ಗೆ ಯಾವುದೋ ಒಂದು ಸುಖ ಸಿಕ್ಕಲಿಲ್ಲ ಅಂದಾಗ, ಒಡವೆ ಹಾಕೋ ಸುಖ ಸಿಕ್ಕಲಿಲ್ಲ, ಒಳ್ಳೆ ಬಟ್ಟೆ ಹಾಕೊಳ್ಳೋ ಸುಖ ಸಿಕ್ಕಲಿಲ್ಲ, ಸೈಟ್ ಇಲ್ಲ, ಕಾರ್ ತೊಗೊಳ್ಳೋ ಯೋಗ ಇಲ್ಲ, ಮನೆ ಕಟ್ಟೋ ಯೋಗ ಇಲ್ಲ, ಇನ್ನೊಬ್ಬರು ಶ್ರೀಮಂತರ ಥರ ಬದುಕೋ ಯೋಗ ನಮಗೆ ಇಲ್ಲ ಅಂದಾಗ, ನಮಗೂ ಅವ್ರಿಗೂ ಕಂಪೇರ್ ಮಾಡಿಕೊಂಡಾಗ ಇಲ್ಲ ಮನಸ್ಸಿಗೆ ಸಮಾಧಾನ ಆಗ್ಬೋದು. ಏನಂತ, ನಮ್ಮ ಓ ಜನ್ಮದ ಕರ್ಮ ಏನು ಮಾಡಿದ್ನೋ ಅದಕ್ಕೆ ಇಷ್ಟು ಬಡತನ, ಅವ್ರು ಓ ಜನ್ಮ ಏನು ಪುಣ್ಯ ಮಾಡಿದ್ರು ಅವ್ರಿಗೆ ಕಾರು, ಸೈಟು, ಮನೆ, ಚಿನ್ನ, ವಜ್ರ, ವೈಡೂರಿ ಎಲ್ಲ ಜೋರಾಗಿದೆ ಅಂತ ನಾವೇ ಅಂದ್ಕೊಂಡು ಸುಮ್ಮನೆ ಆಗಿಬಿಡ್ತೀವಿ. ಇದು ಒಂದು ವೆರೈಟಿ ಜನ. ಇನ್ನೊಂದು ವರ್ಗದ ಜನ, ಅವನ ಹತ್ರ ಕಾರಿದೆ, ನನ್ನ ಹತ್ರ ಕಾರಿಲ್ಲ ಅಂತ ಸಂಕಟ ಶುರುವಾಗ್ಬಿಡುತ್ತೆ. ಅವನ ಮನೆ ಕಟ್ಕೊಂಡ, ನಾನು ಮನೆ ಕಟ್ಟಲಿಲ್ಲ. ಅವನ ಮಗ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದ, ನನ್ನ ಮಗ ಫೇಲ್ ಆಗಿಬಿಟ್ಟ. ಅವ್ರು ಎಂತಿದ್ದು ಒಳ್ಳೊಳ್ಳೆ ಕಾಸ್ಟ್ಲಿ ಬಟ್ಟೆ ಹಾಕ್ತಾರೆ, ಎಂತಿದ್ದು ಒಡವೆ ಮಾಡಿಸ್ಕೊಂಡು ಮೈ ಮೇಲೆ ಹಾಕ್ಕೊಂಡು ಓಡಾಡ್ತಾರೆ. ನನಗಂತ ಬಟ್ಟೆ ಹಾಕೋ ಇಲ್ಲ, ಒಡವೆ ಇಲ್ಲ ಅಂಥೇಳಿ ನಾನು ದಿನ ಕೊರಗಿ ಸಂಕಟ ಪಡೋದು. ಅವ್ರು ನೋಡಿ ಸಂಕಟ ಪಡ್ತೀನಿ ನಾನು. ಇದು ಒಂದು ವೆರೈಟಿ. ಮೂರನೇದು, ಅವನ ಥರ ಆಗಬೇಕು ಅಂದರೆ ನಾನೇನು ಅನ್ಯಾಯ ಮಾಡಬೇಕು. ಅವ್ನ ಕಾರ್ ತೊಗೊಂಡ್ರೆ ನಾನು ಕಾರ್ ತೊಗೋಬೇಕಾದ್ರೆ ಏನೆಲ್ಲ ಮೋಸ ಮಾಡಬೇಕು, ಕದಿಬೇಕಾ, ಕೊಲೆ ಮಾಡಬೇಕಾ, ಲಂಚ ತೊಗೋಬೇಕಾ, ದರೋಡೆ ಮಾಡಬೇಕಾ. ಅವನ ಎದುರಿಗೆ ನಾನು ಚೆನ್ನಾಗಿರಬೇಕು ಅಂದರೆ, ಅವನಿಗೆ ಕಾಂಪಿಟೇಟ್ರಾಗಿ ನಾನು ಬದುಕಬೇಕು ಅಂತಂದರೆ ನಾನು ಏನೆಲ್ಲ ಕರ್ಸತ್ ಮಾಡಬೇಕು ಅಂತ ಮೈಂಡ್ ವರ್ಕ್ ಆಗುತ್ತೆ. ಅವನೇನೋ ಒಂದು ದೊಡ್ಡ ಕೆಲಸಕ್ಕೆ ಸೇರ್ಕೊಂಡ್ಬಿಟ್ಟಿದ್ದಾನೆ, ನಾನು ಓದಿದ್ದೀನಿ, ಅವ್ನು ಮಾಡೋ ಕೆಲಸ ನನಗೆ ಸಿಕ್ಕಿಲ್ಲ. ಈಗ ಅವನಿಗೆ ಲೆವೆಲಿಗೆ ನಾನು ಒಂದು ಕೆಲಸ ತೊಗೋಬೇಕು. ಅವನು 20,000 ಸಂಬಳ ತೊಗೊಂಡ್ರೆ ನಾನು 21,000 ಸಂಬಳ ತೊಗೋಬೇಕು ಅನ್ನೋ ಹಠ ನನ್ನಲ್ಲಿದ್ದರೆ ಓಕೆ. ಬಟ್ ನನಗೆ ದ್ವೇಷ, ಅಸೂಯೆ ಇದೆ, ಹಠ ಬೇರೆ. ಅವನಿಗಿಂತೂ ಚೆನ್ನಾಗಿ ಬದುಕಬೇಕು ಅಂತ. ಅವನು 20,000 ಸಂಬಳ ತೊಗೊಂಡಲ್ಲ, ಅವನಿಗೇನು ಗೊತ್ತಿಲ್ಲ, ಏನೂ ಓದಿಲ್ಲ, 20,000 ನನಗೆಲ್ಲ ಗೊತ್ತಿದ್ರು ನಂಗೆ ಸಿಕ್ಕಿಲ್ವ ಅಂತ ಸಂಕಟ ಪಡಬಾರ್ದು, ದ್ವೇಷ ಪಡಬಾರ್ದು. ಸಿಕ್ಕಾಬಟ್ಟೆ ಸಂಕಟ, ದ್ವೇಷ, ಅಸೂಯೆ, ಇವೆರಡು ಜೊತೆಗೆ, ಈ ಮೂರು ಜೊತೆಗೆ ಎಲ್ಲೋ ಒಂದು ಕಡೆ ಅಹಂಕಾರ. ಇನ್ನೊಂದು, ನನಗೆ ಸಿಕ್ಕಬೇಕಾದ್ರೆ ಸಿಕ್ಕಲಿಲ್ವಲ್ಲ, ನಂಗೆ ಕಾರ್ ತೊಗೊಳಕ್ಕಾಗಿಲ್ಲ, ಮನೆ ಕಟ್ಟೋಕ್ಕಾಗಿಲ್ಲ, ಓದೋಕ್ಕಾಗಿಲ್ಲ, ಕೆಲಸ ಸಿಕ್ಕಲಿಲ್ಲ ಅನ್ನೋ ಸಂಕಟಕ್ಕೆ ಕೋಪ ಜಾಸ್ತಿಯಾಗಿ ಆ ಕೋಪದಿಂದ ಹಲವಾರು ಕೃತ್ಯಗಳನ್ನು ಮಾಡೋಕ್ಕೆ ಶುರು ಮಾಡಿಬಿಡ್ತೀನಿ. ಒಂದು ಸಂಕಟ, ನನ್ನ ಹತ್ರದಿಲ್ವಲ್ಲ ಕಾರು, ಮನೆ ಕಟ್ಟಲಿವಲ್ಲ ಅಂತ ಸಂಕಟ. ದ್ವೇಷ, ಅವ್ನು ಕಟ್ಟಕ್ಕೆ ಬಿಡಬಾರ್ದು, ಅವ್ನು ಕಾರ್ ತೊಗೊಂಡು ಓಡಾಡಬಾರ್ದು, ದ್ವೇಷ. ಅಸೂಯೆ, ಅವನಿಗೆ ಒಂದು ಆಗಾಗ ನನ್ನಲ್ಲಿ ಇಲ್ವಲ್ಲ ಕಾರು, ನನ್ನಲ್ಲಿ ಮನೆ ಇಲ್ವಲ್ಲ, ನನ್ನಲ್ಲಿ ಸೈಟ್ ಇಲ್ವಲ್ಲ ಅಂಥೇಳಿ ಅವನಿಗೆ ಆಗಾಗ ಕೆಟ್ಟಾಗೆ ಟೀಕೆ ಮಾಡೋದು, ಅಸೂಯೆಯಿಂದ ಅವಮಾನ ಮಾಡೋದು. ಇನ್ನೊಂದು ಅಹಂಕಾರ. ಐದನೇದು ಕೋಪದಿಂದ ಭಾಳಷ್ಟು ತಪ್ಪು ಮಾಡಿಬಿಟ್ಟಿದ್ವಿ. ಸುಮ್ಮನೆ ಕೋಪ ಬಂತು, ಎತ್ತು ತಲೆ ಮೇಲೆ ಹೊಡೆದಕ್ಕೆ ಸತ್ತೋಗ್ಬಿಟ್ಟ ಒಬ್ಬ. ಕೋಪದಲ್ಲಿ ಒಂದು ಮರಣ ಆಯಿತು. ಸ್ವಂತ ಅಣ್ಣನೇ ಕೊಂದುಬಿಟ್ಟ. ಎಲ್ಲರೂ ಮನೆ ಮುಂದೆ, ಊರು ಗಲಾಟೆ ನಡೀತದೆ, ಮನೆ ಮುಂದೆ ಎಲ್ಲ ಜನ ಇರ್ತಾರೆ. ಎತ್ಕೊಂಬಂದು ನೋಡಿದ ತಕ್ಷಣ ಸ್ಪಾಟ್ ಡೆತ್. ಅವನು 8 ವರ್ಷ 9 ವರ್ಷ ಜೈಲಲ್ಲಿ ಇದ್ದಾನೆ. ಕೋಪದಲ್ಲಿ ಆ ರೀತಿ ಆಯಿತು. ಅಹಂಕಾರದಲ್ಲಿ ಮಾತಾಡಿ ನನ್ನ ಕಾರಿದೆ, ಒಡವೆ ಇದೆ, ಮನೆ ಇದೆ, ಸೈಟ್ ಇದೆ ಅಂತ ಅಹಂಕಾರದಲ್ಲಿ ಮೆರೆದು ಅಹಂಕಾರ. ಎಲ್ಲರೂ ಒಂಥರ ಕೀಳಾಗಿ ನೋಡೋದು, ಎಲ್ಲೊಂಥರ ಅಸಡ್ಡೆಯಾಗಿ ಮಾತಾಡೋದು, ನನ್ನ ಬಿಟ್ಟರೆ ಇನ್ಯಾರಿಲ್ಲ ಅಂಥೇಳಿ ಆ ಒಂದು ಮನೋಭಾವದಲ್ಲಿ ಅಹಂಕಾರದಿಂದ ಹೀಯಾಳಿಸಿ ನಿರ್ಗತಿಕನಾಗ್ಬಿಡ್ತಾನೆ. ಅಸೂಯೆ ಕಾಯಿಲೆ ಸೃಷ್ಟಿ ಮಾಡಿಬಿಡುತ್ತೆ. ನನ್ನ ಹತ್ರ ಕಾರಿಲ್ವಲ್ಲ ಅಂತ ಅಸೂಯೆ ಪಡ್ತೀನಿ ನಾನು. ಅಸೂಯೆ. ದ್ವೇಷ, ಸಂಬಂಧಗಳ ಹಾಳು ಮಾಡ್ಕೊಂಬಿಟ್ವಿ ದ್ವೇಷದಿಂದ. ಅವನ ಮೇಲೆ ದ್ವೇಷ ತೋರಿಸಿ ನನಗೂ ಅವನಿಗೂ ಸಂಬಂಧ ಕಳ್ಕೊಂಡ್ವಿ. ಬಾಂಧವ್ಯ ಹೋಯ್ತು, ಪ್ರೀತಿ, ವಿಶ್ವಾಸ ಎಲ್ಲ ಕಳ್ಕೊಂಬಿಟ್ವಿ ದ್ವೇಷದಿಂದ. ಸಂಕಟ ಪಟ್ಟು ನಂಗೆ ಕಾರಿಲ್ಲ, ಓದಲಿಲ್ಲ, ಮನೆ ಇಲ್ಲ, ಬಟ್ಟೆ ಇಲ್ಲ, ಒಡವೆ ಇಲ್ಲ, ಸಂಕಟದಲ್ಲಿ BP, ಶುಗರು, ಎಲ್ಲ ಬಂತು. ಈ 5 ಎಮೋಷನ್ಸಿಂದ ಮಹಾಪಾಪಗಳನ್ನು ಮಾಡ್ತಾನೆ ಮನುಷ್ಯ.
5 ರೋಗಗಳಿಗೆ ತುತ್ತಾಗ್ತಾನೆ ಅಂತ ಹೇಳ್ತೆ ಗರುಡ ಪುರಾಣ. ಭಗವಾನ್ ಮಹಾವಿಷ್ಣು ಗರುಡರಿಗೆ ಉಪದೇಶ ಮಾಡ್ತಾರೆ. ಮನುಷ್ಯ ಅಧೋಗತಿ ಬರಲಿಕ್ಕೆ, ಕೇರ ಬುಟ್ಪಾತ್ ಆಗಲಿಕ್ಕೆ, ಒಬ್ಬ ಮನುಷ್ಯ ಬೀದಿಲಿ ಬಂದು ಭಿಕ್ಷೆ ಬೇಡಬೇಕು ಅಂದರೆ ಕೋಪ ಬಿಡಬೇಕು, ಅಹಂಕಾರ ಬಿಡಬೇಕು, ದ್ವೇಷ ಬಿಡಬೇಕು, ಅಸೂಯೆ ಬಿಡಬೇಕು, ಸಂಕಟ ಬಿಡಬೇಕು. ಈ 5 ಮಹಾಪಾತಕಗಳನ್ನು ಬಿಟ್ಟವನಿಗೆ ಸರ್ವವೂ ಲಭ್ಯ ಅಂತ ಹೇಳ್ತಾನೆ. ಕರ್ಮ ಹೆಂಗೆ ಮಾಡ್ಕೋತಾರೆ ಜನ, ಕರ್ಮಕ್ಕೆ ಹೆಂಗೆ ಸುತ್ಕೋತಾರೆ, ಹೆಂಗೆ ಜೈಲಿಗೆ ಹೋದ, ಹೆಂಗೆ BP ಡಯಾಬಿಟಿಸು ಗ್ಯಾಸ್ ಟ್ರಬಲ್ ಬಂತು, ಹೆಂಗೆ ಕ್ಯಾನ್ಸರ್ ಬಂತು, ಮತ್ತು ಅವನ ಅಹಂಕಾರದಿಂದ ಕೇರ ಬಿಟ್ಬೋದ, ಕೋಪದಿಂದ ಜೈಲಿಗೆ ಹೋಗೋದು, ಕೋಪದಿಂದ ಎಲ್ಲ ಥರ ನಷ್ಟ. ಕೋಪ ಯಾರಿಗೆ ಕೋಪಿಷ್ಟು ಅವ್ರಿಗೆಲ್ಲ ದಕ್ಕೋದಿಲ್ಲ, ನಷ್ಟ. ಅಹಂಕಾರಿಗಳು ಒಂದಿನ ಬೀದಿಗೆ ಬಂದುಬಿಡ್ತಾರೆ. ಸಂಕಟ ಪಡೋರಿಗೆ ವಿಪರೀತ ಸುಸ್ತು, ವಿಪರೀತ ಸೋಡಿಯಮ್ಮು, ಪೊಟ್ಯಾಷಿಯಮ್ ಎಲ್ಲ ಲೆವೆಲ್ ಕಮ್ಮಿ ಆಗಿಬಿಡುತ್ತೆ. ದ್ವೇಷ ಮಾಡೋರಿಗೆ ಶತ್ರುಗಳು ಜಾಸ್ತಿ ಆಗ್ತಾರೆ. ಅಸೂಯೆ ಪಡೋರಿಗೆ ಬೇಗ ಬಿಳಿ ಕೂದಲು ಬಂದ್ಬಿಡುತ್ತೆ, ಮತ್ತು ಮುಖದಲ್ಲಿ ವಯಸ್ಸಾದಂಗೆ ಕಾಣುತ್ತೆ, ರೋಗಿಷ್ಠರಾಗಿಬಿಡ್ತಾರೆ. ಅದರಿಂದ ಅಸೂಯೆ, ದ್ವೇಷ, ಅಸೂಯೆ ಅಂದರೆ ಹೊಟ್ಟೆ ಕಿಚ್ಚು, ದ್ವೇಷ ಅಂದರೆ ಅವ್ರ ಮೇಲೆ ಜಿದ್ದು, ಸಂಕಟ ಪಟ್ಟಷ್ಟು ರಕ್ತ ಕೆಟ್ಟೋಗುತ್ತೆ, ನರ ದೌರ್ಬಲ್ಯ ಬರುತ್ತೆ. ಅಹಂಕಾರ ಮತ್ತು ಕೋಪ, ಈ 5ರಿಂದ ಮಹಾರೋಗಿ ಆಗ್ತಾನೆ, ರೋಗಿಷ್ಠನಾಗಿ ಸಾಯುವವರೆಗೂ ನರಳ್ತಾನೆ, ದರಿದ್ರನಾಗ್ತಾನೆ, ಎಲ್ಲವನ್ನು ಕಳ್ಕೊತಾನೆ, ಮಹಾಪಾಪಿ ಆಗ್ತಾನೆ ಅಂಥೇಳಿ ಗರುಡ ಪುರಾಣ ಹೇಳುತ್ತೆ. ಆದ್ದರಿಂದ ಈ 5 ಪಂಚವಾಚಕ ದೋಷಗಳು ಅಂತ ಕರೀತಾರೆ. ಇದಕ್ಕೆ ಪಂಚ ಅಂದರೆ ಇದು ಒಂದು ಕೋಪದಿಂದ ಮಾಡಿದಂಥ ಮಹಾಪರಾಧಗಳು, ಅಹಂಕಾರದಿಂದ ಮಾಡಿದಂಥ ಮಹಾಪಾಪಗಳು, ಸಂಕಟ, ದ್ವೇಷ, ಅಸೂಯೆ. ಈ 5 ಎಮೋಷನಲ್ ಆ್ಯಟಿಟ್ಯೂಡ್ಸಿಂದ ಮಾಡಿದಂಥ ಮಹಾಪಾಪಗಳಿಗೆ ಪರಿಹಾರವೇ ಇಲ್ಲ, ಅವನೇ ಅನುಭವಿಸ್ಬೇಕು ಅಂತ ವಿಷ್ಣು ಹೇಳ್ತಾರೆ. ಹಾಗಾದರೆ ಒಬ್ಬ ಮನುಷ್ಯ ಬೇಗ ಉನ್ನತಿ ಮಟ್ಟಕ್ಕೆ ಹೋಗಬೇಕು ಅಂದರೆ, ಉದ್ಧಾರ ಆಗಬೇಕು ಅಂದರೆ, ಒಬ್ಬ ಮನುಷ್ಯ ಬೇಗ ಶ್ರೀಮಂತನಾಗಬೇಕು ಅಂತಂದರೆ ಇದೆಲ್ಲ ಬಿಡಬೇಕು. ಈ 5ನ್ನು ನಾ ಹೇಳಿದ 5 ಇದು 5 ತೆಗೆದಾಕೋದಂಗೆ ಒಬ್ಬ ಮನುಷ್ಯ ಈ ಒಂದು ಕಲಿಯುಗದ ಸಮಾಜದಲ್ಲಿ 3 ಹೊತ್ತು ಊಟ, ದಿನಕ್ಕೊಂದು ವಸ್ತ್ರ, ಒಳ್ಳೆ ಸೈಟು, ಆ ಸೈಟಲ್ಲಿ ಒಳ್ಳೆ ಮನೆ, ಓಡಾಡೋಕ್ಕೊಂದು ಕಾರು, ಇಲ್ಲ ಒಂದು ಸಣ್ಣ 2 ವೀಲರು, ಮೈಮೇಲೆ ಮಿನಿಮಮ್ ಅಂದರೆ ಒಂದು 2-3 ಗ್ರಾಮ್ ಅಷ್ಟು ಚಿನ್ನ, ಕೈ ತುಂಬ ದುಡಿಮೆ, ಸಂಬಳ. ಇದಿಷ್ಟು ಬೇಕು ಅಂತಂದರೆ ನಮ್ಮ ನಡವಳಿಕೆಗಳ ಶುದ್ಧಿ ಆಗಬೇಕು ಅಂತ ಹೇಳುತ್ತೆ ಗರುಡ ಪುರಾಣ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವಿಕಾಸ ಆಗಬೇಕು ಅಂದರೆ, ಒಬ್ಬ ವ್ಯಕ್ತಿಯ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಬೇಕು ಅಂದರೆ, ಸಕಲ ಐಶ್ವರ್ಯಕ್ಕೂ ಒಬ್ಬ ಒಡೆಯನಾಗಬೇಕು ಅಂದರೆ, ರೋಗ ಮುಕ್ತನಾಗಬೇಕು ಅಂದರೆ, ಪಾಪಗಳನ್ನು ಕಳ್ಕೋಬೇಕು ಅಂತಂದರೆ, ಈ ಜನ್ಮದ ಪಾಪಗಳನ್ನು ಕಳ್ಕೋಬೇಕು ಅಂತಂದರೆ, ಮುಂದೆ ಸತ್ತ ನಂತರ ಒಳ್ಳೆ ದೇಶದಲ್ಲಿ, ಒಳ್ಳೆ ರಾಷ್ಟ್ರದಲ್ಲಿ, ಒಳ್ಳೆ ರಾಜ್ಯದಲ್ಲಿ, ಒಳ್ಳೆ ಗ್ರಾಮ ಅಥವಾ ಟೌನು, ಹೋಬಳಿ, ಹಳ್ಳಿ ಒಳಗೆ ಎಲ್ಲ ಸುಖಗಳಿರುವಂಥ ಮನೇಲಿ ಜನ್ಮ ತಗೋಬೇಕು ಅಂತಂದರೆ ಈ ಪಂಚವಾಚಕ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ. ನಂತರ ಕಾರಿದೆ, ಸೈಟ್ ಇದೆ, ದೊಡ್ಡ ಮನೆ ಇದೆ, ತಿಂಗಳಿಗೆ 2 ಲಕ್ಷ 3 ಲಕ್ಷ ಬಾಡಿಗೆ ಬರುತ್ತೆ, ಎಲ್ಲ ಇದೆ, ಮೈ ತುಂಬ ರೋಗ, ಎಲ್ಲ ಇದೆ, ರೋಗ, ಸರ್ವ ರೋಗಗಳು. ರೋಗ ಬರಲಿಕ್ಕೆ ಕಾರಣ ನಮ್ಮ ಮನಸ್ಸಿನಲ್ಲಿರೋ ದ್ವೇಷ, ಸಂಕಟ, ಅಸೂಯೆ, ಅಹಂಕಾರ, ಕೋಪ. ಈ 5 ನಮ್ಮ ಎಂಡೋಕ್ರೈನ್ ಸಿಸ್ಟಮ್ಸ್ನ ಡ್ಯಾಮೇಜ್ ಮಾಡುತ್ತೆ ಅಂತ ಹೇಳುತ್ತೆ. ಅಸೂಯೆ ಊಟನ ಚೆನ್ನಾಗಿ ಜೀರ್ಣ ಮಾಡ್ಲಿಕ್ಕೆ ಬಿಡಲ್ಲ, ಡೈಜೆಸ್ಟಿವ್ ಸಿಸ್ಟಮ್ನ ಹಾಳು ಮಾಡಿಬಿಡುತ್ತೆ. ಸಣ್ಣ ಕರಳು, ದೊಡ್ಡ ಕರಳು, ಜಠರ, ಈ 3 ಡ್ಯಾಮೇಜ್ ಆಗುತ್ತೆ ತುಂಬ ಹೊಟ್ಟೆ ಕಿಚ್ಚುಪಟ್ರೆ. ಅಸೂಯೆ, ಅಯ್ಯೋ ಹಂಗೆ ಬದುಕ್ತಾ ಇದ್ದಾನಲ್ಲಪ್ಪ, ಅಯ್ಯೋ ಹಂಗೆ ತೊಗೊಂಬಿಟ್ನಲ್ಲ, ಅವ್ನು ಹಂಗೆ ಮಾಡ. ಸಂಕಟ, ಯಾವಾಗ ತುಂಬ ಜಾಸ್ತಿ ಸಂಕಟ ಆಯಿತು, ಹಾರ್ಟಿಗೆ ತೊಂದರೆ ಆಗುತ್ತೆ, ಉಸಿರಾಟಕ್ಕೆ ತೊಂದರೆ ಆಗುತ್ತೆ, ಸೋಡಿಯಮ್ಮು ಮತ್ತು ಪೊಟ್ಯಾಷಿಯಮ್ ಲೆವೆಲ್ ಕಮ್ಮಿ ಆಗಿಬಿಡ್ತದೆ. ಸುಸ್ತು, ಸಂಕಟ, ಗಿಡ್ಡಿನೆಸ್ಸು, ತಲೆನೋವು, ಎಲ್ಲದಲ್ಲೂ ಅಸಡ್ಡೆ, ಆಸಕ್ತಿ ಇಲ್ಲ ಕೆಲಸದಲ್ಲಿ, ಪಾತ್ರೆ ತೊಳೆಯೋಕ್ಕೆ, ಬಟ್ಟೆ ಒಗೆಯೋಕ್ಕೆ, ಓದೋಕ್ಕೆ, ಬರೆಯೋಕ್ಕೆ, ಕೆಲಸ ಮಾಡಲಿಕ್ಕೆ ಆಸಕ್ತಿ ಇಲ್ಲ. ದ್ವೇಷ,
ಅವನ ಮೇಲೆ ದ್ವೇಷ ಇದೆ. ಅಸೂಯೆಯಿಂದ ಜೀರ್ಣಾಂಗ ಕ್ರಿಯೆ ಡ್ಯಾಮೇಜ್ ಆಯಿತು, ಡೈಜೆಸ್ಟಿವ್ ಸಿಸ್ಟಮ್. ದ್ವೇಷದಿಂದ ರಕ್ತದ ಒತ್ತಡ, ಸಿಸ್ಟೋಲ್ ಆ್ಯಂಡ್ ಡಯಸ್ಟೋಲ್, ಆ ರಕ್ತದ ಶುದ್ಧೀಕರಣದಲ್ಲಿ ಉಸು ತಗೊಳ್ಳೋದು ಬಿಡೋದಲ್ಲಿ ಏರುಪೇರಾಯಿತು. ರೆಸ್ಪಿರೇಟರಿ ಸಿಸ್ಟಮ್ಮು, ಕಾರ್ಡಿಯೋವಾಸ್ಕ್ಯುಲರ್ ಸಿಸ್ಟಮ್ಮು ದ್ವೇಷದಿಂದ ಡ್ಯಾಮೇಜ್ ಆಗಿ, ದ್ವೇಷ ಹೆಚ್ಚಿಗೆ ಆದಷ್ಟು ಯಾವಾಗ ಬೇಕಾದ್ರೆ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಹಾರ್ಟ್ ಅಟ್ಯಾಕ್, ಕಾರ್ಡಿಯೋ ಅರೆಸ್ಟ್ ಅಂತಾರೆ. ರೆಸ್ಪಿರೇಟರಿ ಸಿಸ್ಟಮ್ಮು ಮತ್ತು ಕಾರ್ಡಿಯೋವಾಸ್ಕ್ಯುಲರ್ ಸಿಸ್ಟಮ್ಮು ಡ್ಯಾಮೇಜಿಗೆ ಕಾರಣ ತುಂಬ ದ್ವೇಷ ಪಡೋದ್ರಿಂದ, ಒಬ್ಬರ ಮೇಲೊಬ್ಬರು ದ್ವೇಷ. ಹಂಗಾರು ಮಾಡಿ ಪೊಲೀಸ್ ಸ್ಟೇಷನ್ಗೆ ಕರೆಸ್ಬೇಕು, ಹೆಂಗಾರು ಮಾಡಿ ಅವ್ನಿಗೆ ಕೋರ್ಟ್ ಕೇಸ್ ಹಾಕಬೇಕು, ಅವ್ನು ಕಟ್ಟಬಾರ್ದು, ಅವ್ನಿಗೆ ಹೆಂಗೆ ಸ್ಟೇ ತರಬೇಕು, ಅವ್ನು ಹೆಂಗಾರು ಮಾಡಿ ಅವನಿಗೆ ಡ್ಯಾಮೇಜ್ ಮಾಡಬೇಕು ಅನ್ನೋ ದ್ವೇಷ ತೀರಿಸ್ಕೊಳ್ಳೋಕೆ ರೆಡಿ ಆಗಿಬಿಟ್ರೆ ಒಂದಿನ ಹಾರ್ಟ್ ಅಟ್ಯಾಕ್ ಸತ್ತೋಗ್ಬಿಡ್ತಾನೆ. ಉಸಿರಾಟದಲ್ಲಿ ದಮ್ ಬರ್ಬೋದು, ಹಾರ್ಟಲ್ಲಿ ರಕ್ತ ಶುದ್ಧೀಕರಣ ಮಾಡೋದಲ್ಲಿ ಏರುಪೇರು ಆಗ್ತದೆ. ಆಗ BP ಡಿಫ್ರೆಂಟ್ ಆಗುತ್ತೆ. ಸಿಸ್ಟೋಲ್ ಆ್ಯಂಡ್ ಡಯಸ್ಟೋಲ್ 120/80 ಏರುಪೇರು ಆಗಿಬಿಡ್ತದೆ. ತುಂಬ ಅಹಂಕಾರ ಇದ್ದಾಗ ಬಾಡಿನಲ್ಲಿ ಫ್ಯಾಟ್ ಜಾಸ್ತಿ ಆಗುತ್ತೆ. ಮಸ್ಕ್ಯುಲರ್ ಸಿಸ್ಟಮ್ಮು, ಸರ್ಕ್ಯುಲೇಟರ್ ಸಿಸ್ಟಮ್ ತುಂಬ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ. ಯಾವಾಗ ನಮಗೆ ಮಾಂಸ ಮತ್ತು ಸರ್ಕ್ಯುಲೇಟ್ರಿ ರಕ್ತ ಸಂಚಾರ, ಆಕ್ಸಿಜನ್ ಸಂಚಾರದಲ್ಲಿ ಕಮ್ಮಿಯಾಗಿ ಅವನಿಗೆ ಕೆನ್ನೆ ಎಲ್ಲ ದಪ್ಪ ಕೂತ್ಕೊಳ್ಳುತ್ತೆ, ಮೈಯೆಲ್ಲ ಊದ್ಕೊಳ್ಳುತ್ತೆ, ಹೊಟ್ಟೆ ಬರುತ್ತೆ, ಮತ್ತು ಡಬಲ್ ಚಿನ್ ಬರುತ್ತೆ, ವಿಪರೀತವಾದಂಥ ಆಯಾಸ, ಮತ್ತು ಯಾವಾಗಲೂ ಅವ್ರ ಮನಸ್ಸಲ್ಲಿ ನಾನೇ ದೊಡ್ಡವನು, ನನಗಿಂತ ಇನ್ಯಾರೂ ಇಲ್ಲ, ನನ್ನ ಬಿಟ್ಟರೆ ಇನ್ಯಾರೂ ಇಲ್ಲ, ನನ್ನ ತಿರೋದೇ ಕೋಟ್ಯಾಂತರ ರೂಪಾಯಿ ಆಸ್ತಿ, ಇನ್ನೆಲ್ಲ ಯಾರ ಹತ್ರ ಇಲ್ಲ, ನಾನು ಅಹಂಕಾರ ತುಂಬಿ ತುಳುಗಿ ರಕ್ತದಲ್ಲಿ ಪ್ಲೇಟೆಂಟ್ಸ್ ಕೌಂಟ್ಸ್ ಕಮ್ಮಿ ಆಗ್ತಾ ಬರುತ್ತೆ, ಹೇಮೋಗ್ಲೋಬಿನ್ ಕಮ್ಮಿ ಆಗಿಬಿಡ್ತದೆ ಅಹಂಕಾರ ಪಡೋರಿಗೆ. ಕೋಪದಲ್ಲಿ ನರ ದೌರ್ಬಲ್ಯ ಬರುತ್ತೆ, ಬ್ರೈನ್ಗೆ ಶಾಕ್ ಆದಂಗೆ ಆಗುತ್ತೆ. ಹೃದಯಕ್ಕೆ ಹಾರ್ಟ್ ಅಟ್ಯಾಕ್ ಹೆಂಗೋ ಬ್ರೈನ್ಗೆ ಶಾಕ್ ಆಗುತ್ತೆ ಕೋಪ. ಅದಕ್ಕೆ ಕೋಪ ಮಾಡಿಕೊಳ್ಳೇಬಾರ್ದು. ಶಾಂತಿ ಇಲ್ಲ ಮೌನವಾಗಿರಬೇಕು. ಕೋಪ, ನಮ್ಮ ಅಹಂಕಾರ, ದ್ವೇಷ, ಅಸೂಯೆ ಇವೆಲ್ಲ ಮನುಷ್ಯನ ಅಧೋಗತಿಗೆ ತರುವಂಥದ್ದು. ಅದರಿಂದ ಒಬ್ಬ ಮನುಷ್ಯ ತನಗೆ ತಾನೇ ಹಾಳಾಗ್ತಾನೆ ಅನ್ನೋದಕ್ಕೆ, ಅವನು ಊಟ ಮಾಡೋ ಹಾಳಾಗಲಿಲ್ಲ, ದುಡ್ದು ಹಾಳಾಗಲಿಲ್ಲ, ಅವನಿರೋ ಸಂಕಟ, ದ್ವೇಷ, ಅಸೂಯೆ, ಈ ಸಂಕಟ ಇದೆಯಲ್ಲ, ಸಂಕಟ, ದ್ವೇಷ, ಅಸೂಯೆ ನಮ್ಮನ್ನು ಏನು ಮಾಡುತ್ತೆ, ದರಿದ್ರವನ್ನು ಜಾಸ್ತಿ ಮಾಡುತ್ತೆ. ಕೋಪ ಮತ್ತು ಅಹಂಕಾರ ಆರೋಗ್ಯವನ್ನು ನಾಶ ಮಾಡಿಬಿಡುತ್ತೆ. ಅಂದರೆ ಸಂಕಟ, ಅಸೂಯೆ, ದ್ವೇಷ ನಮ್ಮ ದರಿದ್ರನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ, ನಮ್ಮ ಶ್ರೀಮಂತಿಕೆಯನ್ನು ಕಮ್ಮಿ ಮಾಡಿಬಿಡ್ತದೆ. ನಿಧಾನಕ್ಕೆ ಒಂದೊಂದಾಗಿ ಮಾರ್ಕೊಂಡು ಸಾಲಗಾರರಾಗಿಬಿಡ್ತೀವಿ. ದ್ವೇಷದಲ್ಲಿ ಲಕ್ಷ್ಮೀ ಶ್ರೀನಿವಾಸ ಸರಿಯಿಲ್ಲದ ಪ್ರಚಾರ ಮಾಡೋದು, ಲಕ್ಷ್ಮೀ ಶ್ರೀನಿವಾಸ ಸರಿಯಿಲ್ಲ, ಲಕ್ಷ್ಮೀ ಶ್ರೀನಿವಾಸ ಅಂತ. ನನ್ನ ಮೇಲೆ ದ್ವೇಷಕ್ಕೆ 108 ಮಾಟ ಮಂತ್ರ ಮಾಡಿಸೋದು, ನನ್ನ ಮೇಲೆ ದ್ವೇಷಕ್ಕೆ ಲಕ್ಷ್ಮೀ ಶ್ರೀನಿವಾಸ ಬಗ್ಗೆ ಅಪಪ್ರಚಾರ ಮಾಡೋದು ದ್ವೇಷ. ಸಂಕಟ, ಅಯ್ಯೋ ಬೆಳಿತಾನಲ್ಲ, ಕಾರ್ ತೊಗೊಂಬಿಟ್ನಲ್ಲ, ಮನೆ ಮಾಡ್ಕೊಂಬಿಟ್ನಲ್ಲ. ಅಸೂಯೆ, ಅವ್ನಿಗೆ ಹಂಗಾಗೋಗ್ಬೇಕು, ಅವ್ನಿಗೆ ಹೆಂಗಾರು ಮಾಡಿ ಡ್ಯಾಮೇಜ್ ಮಾಡಿ ಇಟ್ಬಿಡ್ಬೇಕು, ಅವ್ನು ಓದಬಾರ್ದು, ಕಾರ್ ತೊಗೋಬಾರ್ದು, ಮನೆ ಕಟ್ಟಕ್ಕೆ ಹೋಗಬಾರ್ದು, ಮನೆ ಕಟ್ಟಕ್ಕೆ ಹೋಗ್ತಾನ ಸ್ಟೇ ತರ್ತೀನಿ, ಅವ್ನಿಗೆ ಕಾರ್ ತೊಗೋತಾನ ಏನೋ ಡ್ಯಾಮೇಜ್ ಮಾಡಿಬಿಡ್ತೀನಿ, ಮಗನ ಮದುವೆ ಮಾಡ್ತಾನ ಚಾಡಿಯಲ್ಲಿ ಮದುವೆ ನಿಲ್ಲಿಸ್ಬಿಡ್ತೀನಿ, ಮಗ ಓದಂಗೆ ಮಾಡ್ದಂಗೆ ಮಾಡಿಬಿಡ್ತೀನಿ. ಅಸೂಯೆ, ಅಹಂಕಾರ, ನಾನು ಬಿಟ್ಟರೆ ಯಾರೂ ಇಲ್ಲ ಅಂತ. ಕೋಪ, ನಾನೇ ಸರಿ ಅನ್ನೋ ಅಹಂಕಾರ ಇದ್ದ ಕಡೆ ಕೋಪ ಜಾಸ್ತಿ ಇರುತ್ತೆ. ಈ 5 ಮಹಾರೋಗಗಳನ್ನು ತರುತ್ತೆ. ಯಾವ ರೋಗಗಳು, ಎಂಥ ದರಿದ್ರ ಬರುತ್ತೆ? ಭಗವಾನ್ ಮಹಾವಿಷ್ಣು ಗರುಡ ಪುರಾಣದಲ್ಲಿ ಗರುಡರಿಗೆ ಹೇಳ್ತಾರೆ, ಕಲಿಯುಗದಲ್ಲಿ ಜನರಿಗೆ ಅಸೂಯೆ ಜಾಸ್ತಿ, ಸಂಕಟ ಜಾಸ್ತಿ, ದ್ವೇಷ ಜಾಸ್ತಿ. ಅದಕ್ಕೆ ಎಷ್ಟೇ ದುಡಿದ್ರೂ ಮನೇಲಿ ಲಕ್ಷ್ಮಿ ವಾಸ ಮಾಡೋಲ್ಲ. 5,000 ರೂಪಾಯಿ ಬಂದರೆ 10,000 ರೂಪಾಯಿ ಖರ್ಚಿಟ್ಟಿರ್ತಾನೆ. ನಮ್ಮ ದ್ವೇಷ, ಅಸೂಯೆ, ಸಂಕಟದಿಂದ, ದ್ವೇಷ, ಅಸೂಯೆ, ಸಂಕಟದಿಂದ ಏನಾಗ್ತದೆ, ರೋಗಗಳು ಶುರುವಾಗುತ್ತೆ ಅಂತ. ಅಹಂಕಾರದ ತಾನು ಗಳಿಸಿದ ಪುಣ್ಯವನ್ನು ಕಳ್ಕೊತಾನೆ, ತಾನು ಗಳಿಸಿದ ಆಸ್ತಿಯನ್ನು ಕಳ್ಕೊಂಡ್ಬಿಡ್ತಾನೆ. ಕೋಪದಿಂದ ವನವಾಸ, ಕಾರಾಗೃಹವಾಸ ಇವೆಲ್ಲ ಅನುಭವಿಸ್ಬೇಕಾಗಿ ಬರುತ್ತೆ ಅಂಥೇಳಿ ಎಲ್ಲೋ ಒಂದು ಕಡೆ ಪರ್ಸ್ನಾಲಿಟಿಯನ್ನು ಕರೆಕ್ಷನ್ ಮಾಡೋ ಒಂದು ಮಂತ್ರಗಳನ್ನು ಗರುಡರಿಗೂ ಉಪದೇಶ ಮಾಡ್ತಾರೆ ಮಹಾನ್ ವಿಷ್ಣು. ಒಬ್ಬ ವ್ಯಕ್ತಿ ರೋಗದಿಂದ ಮುಕ್ತನಾಗಿ, ದರಿದ್ರದಿಂದ ಮುಕ್ತನಾಗಿ,
ಎಲ್ಲ ಕಷ್ಟಕಾಪರಣೆಗಳನ್ನು ಬಿಡುಗಡೆಯಾಗಿ ಭಗವಂತನಲ್ಲಿ ಸೇರಬೇಕು ಅಂತಂದರೆ ಈ 5 ಮಹಾಪಾಪಗಳನ್ನು ಮಾಡಬಾರ್ದು. ಅಸೂಯೆ, ದ್ವೇಷ, ಸಂಕಟ, ಕೋಪ, ಅಹಂಕಾರ, ಈ 5 ಬಿಟ್ಟವನಿಗೆ ಭಗವಂತನ ಸಾಕ್ಷಾತ್ಕಾರ ಆಗತ್ತೆ. ಎಂಥ ಕೆಟ್ಟ ಜಾತಕದಲ್ಲಿ ಹುಟ್ಟಿದ್ರೂ ಕೂಡ, ಎಂಥ ಕೆಟ್ಟ ವಾಸ್ತು ಮನೆಯಲ್ಲಿದ್ದರೂ ಕೂಡ ಅವನು ಶ್ರೀಮಂತನಾಗ್ತಾನೆ ಅಂತ ಭಗವಾನ್ ಮಹಾವಿಷ್ಣು ಗರುಡರಿಗೆ ಹೇಳ್ತಾರೆ. ಆ ಸಂಕಟವನ್ನು ಬರಬಾರ್ದು, ಸಂಕಟ ಬರಬಾರ್ದು. ಮನುಷ್ಯನಿಗೆ ಯಾವತ್ತೇದು ಸಂಕಟ ಬರಬಾರ್ದು. ಸಂಕಟ ಶುರುವಾಯಿತು ಅಂತಂದರೆ ಸೋಡಿಯಮ್ಮು, ಮ್ಯಾಗ್ನೀಷಿಯಮ್ಮು, ಪೊಟ್ಯಾಷಿಯಮ್ ಎಲ್ಲ ಕಮ್ಮಿ ಆಗಿಬಿಡುತ್ತೆ ಅಂತ ಹೇಳಿದ್ದೀನಿ. ಅದಕ್ಕೆ ಒಂದು ಮಂತ್ರ ಹೇಳ್ತಾರೆ. ಏನು? ಬಲಗೈ ಮತ್ತು ಎಡಗೈ ಹೆಬ್ಬೆಟ್ಟನ್ನು ತಗೊಂಡು, ಹೆಬ್ಬೆಟ್ಟು ಶುಕ್ರ, ತೋರ್ಬೆರಳು ಗುರು. ಶುಕ್ರ ಮತ್ತು ಗುರು. ಶುಕ್ರ ವೈಭವಕಾರಕ, ಕಾರು ಬಂಗ್ಲೆ ಮನೆ ಇರುತ್ತೆ ನಂಗೆ ಅಹಂಕಾರ. ಗುರು ಅಸೂಯೆ ಪಡಬೇಡ, ದ್ವೇಷ ಪಡಬೇಡ, ಸಂಕಟ ಪಡಬೇಡ, ಕೋಪ ಮಾಡ್ಕೋಬೇಡ, ಅಹಂಕಾರ ಪಡಬೇಡ ಅಂತ ಜ್ಞಾನ ಕೊಡುವಂಥನು ಗುರು. ಅದರಿಂದ ಶುಕ್ರ ಮತ್ತು ಗುರು 2 ಕಾಂಬಿನೇಷನಲ್ಲಿ ಹೆಬ್ಬೆಟ್ ಮೇಲೆ ತೋರ್ಬೆರಳನ್ನು ಇಡಬೇಕು, 2 ಹಸ್ತದಲ್ಲೂ. ಇದಕ್ಕೆ ಚಿನ್ಮುದ್ರ, ಜ್ಞಾನಮುದ್ರ, ಅರಾಳ ಅಂತ ಹೇಳ್ತಾರೆ. ಇದನ್ನಿಟ್ಕೊಂಡು ಕಣ್ಣು ಮುಚ್ಕೊಂಡು ಮೊದಲು ಸಂಕಟ ಕಮ್ಮಿ ಮಾಡ್ಕೋಬೇಕು. ಓಂ ಅಂ ವಾಸುದೇವಾಯ ನಮಃ, ಓಂ ಅಂ ವಾಸುದೇವಾಯ ನಮಃ, ಓಂ ಅಂ ವಾಸುದೇವಾಯ ನಮಃ, ಓಂ ಅಂ ವಾಸುದೇವಾಯ ನಮಃ ಅಂತ ದಿನ ಒಂದು 10 ನಿಮಿಷ ಹೇಳಬೇಕು. ಅಸೂಯೆ ಹೋಯ್ತು. ಸಂಕಟ ಸಿಕ್ಕಾಪಟ್ಟೆ ಸಂಕಟ. ಓಂ ಅಂ ಸಂಕರ್ಷಣಾಯ ನಮಃ, ಓಂ ಅಂ ಸಂಕರ್ಷಣಾಯ ನಮಃ, ಓಂ ಅಂ ಸಂಕರ್ಷಣಾಯ ನಮಃ, ಓಂ ಅಂ ಸಂಕರ್ಷಣಾಯ ನಮಃ, ಓಂ ಅಂ ಸಂಕರ್ಷಣಾಯ ನಮಃ. ಸಂಕಟ, ಅಸೂಯೆ 2 ಆಯಿತು. ದ್ವೇಷಕ್ಕೆ ಓಂ ಅಂ ಪ್ರದ್ಯುಮ್ನಾಯ ನಮಃ, 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 ಪ್ರದ್ಯುಮ್ನಾಯ ನಮಃ. ಇದನ್ನು ಹೇಳಬೇಕು. ಕೋಪ, ಅವನ ಅಹಂಕಾರ ಎಲ್ಲ ಹೋಗಲಿಕ್ಕೆ ಓಂ ಅಹ ಅನಿರುದ್ಧಾಯ ನಮಃ, ಓಂ ಅಹ ಅನಿರುದ್ಧಾಯ ನಮಃ, ಓಂ ಅಹ ಅನಿರುದ್ಧಾಯ ನಮಃ, ಓಂ ಅಹ ಅನಿರುದ್ಧಾಯ ನಮಃ, ಓಂ ಅಹ ಅನಿರುದ್ಧಾಯ ನಮಃ ಅನ್ನೋ ಮಂತ್ರ ಹೇಳಬೇಕು. ಅಹಂಕಾರ ಹೋಗೋಕ್ಕೆ ಓಂ ಅಹ ಅನಿರುದ್ಧಾಯ ನಮಃ. ಕೋಪ ಎಲ್ಲ ಹೋಗಿ ಶಾಂತಿಯಾಗಿ ಮನಸ್ಸು ಪ್ರಸನ್ನವಾಗಿರಬೇಕು, ಶಾಂತಿಯಾಗಿರಬೇಕು. ಎಲ್ಲ ಕೆಲಸದಲ್ಲೂ ವಿಜಯ ಆಗಬೇಕು ಅಂದರೆ ಓಂ ಓಂ ನಾರಾಯಣಾಯ ನಮಃ, ಓಂ ಓಂ ನಾರಾಯಣಾಯ ನಮಃ, ಓಂ ಓಂ ನಾರಾಯಣಾಯ ನಮಃ, ಓಂ ಓಂ ನಾರಾಯಣಾಯ ನಮಃ, ಓಂ ಓಂ ನಾರಾಯಣಾಯ ನಮಃ. ಈ 5 ಪಂಚವಾಚಕ ದೋಷಗಳನ್ನು ಪಂಚವಾಚಕ ಮಂತ್ರದಿಂದ ತೆಗಿಬೇಕಂತೆ. ಅದಕ್ಕೆ ದಿನ ರಾತ್ರಿ ಹೊತ್ತು ಮಲಗುವಾಗ ಊಟ ಎಲ್ಲ ಆದಮೇಲೆ ಮಂತ್ರ ಹೇಳಬೇಕು. ಬೆಳಗ್ಗೆ ಅಹಂಕಾರ, ಅಸೂಯೆ, ದ್ವೇಷ, ಕೋಪ ಮತ್ತು ಸಂಕಟದಿಂದ ಮಾಡಿದಂಥ ಮಹಾಪಾಪಗಳನ್ನೆಲ್ಲ ಮಾನಸಿಕವಾಗಿ, ದೈಹಿಕವಾಗಿ ನಿವಾರಣೆ ಮಾಡ್ಕೋಬೇಕು. ಅಂದರೆ ರಾತ್ರಿ ಮಲ್ಕೊಳ್ಳುವಾಗಿ ಮಂತ್ರ ಹೇಳಬೇಕು, ಬೆಳಗ್ಗೆ ಎದ್ದ ತಕ್ಷಣ ಮಂತ್ರ ಹೇಳಬೇಕು. ಓಂ ಓಂ ಅಂ ವಾಸುದೇವಾಯ ನಮಃ, ಓಂ ಅಂ ಸಂಕರ್ಷಣಾಯ ನಮಃ, ಓಂ ಪ್ರದ್ಯುಮ್ನಾಯ ನಮಃ, ಓಂ ಅಹ ಅನಿರುದ್ಧಾಯ ನಮಃ, ಓಂ ಓಂ ನಾರಾಯಣಾಯ ನಮಃ ಅಂಥೇಳಿ ಈ ಮಂತ್ರ ಹೇಳಬೇಕು ಅಂತ ಹೇಳ್ತಾರೆ. ಇದು ಮುದ್ರಾ ಮತ್ತು ಮಂತ್ರ. ಇದಿಷ್ಟು ಮಾಡಿದ್ರೆ ದಿನನಿತ್ಯ ನೀವು ಕ್ಲೀನ್ ಮಾಡ್ಕೊತಿರ್ತೀರ, ವಾಶ್, ನಿಮಗೆ ನೀವೇ ಶುದ್ಧಿ ಆಗ್ತೀರಾ ಅಂತ ಹೇಳುತ್ತೆ ಗರುಡ ಪುರಾಣ. ವೀಕ್ಷಕರ ಒಂದು ಅನೌನ್ಸ್ಮೆಂಟು. ಮಾರ್ಚ್ 29, 30, 31ನೇ ತಾರೀಕು 3 ದಿವಸ ನಾನು ಮರ್ಮವಿದ್ಯೆಯನ್ನು ಕಲಿಸ್ತಾ ಇದ್ದೀನಿ. ಮರ್ಮವಿದ್ಯೆಯಿಂದ ಚಿಕಿತ್ಸೆ ಎಲ್ಲ ಥರ ರೋಗಗಳನ್ನು ಔಷಧಿ, ಇಂಜೆಕ್ಷನು, ಟಾನಿಕು, ಮಾತ್ರೆ ಇಲ್ದೇ ಯಾವ ಅಲೋಪತಿ, ಹೋಮಿಯೋಪತಿ, ಆಯುರ್ವೇದ ಯಾವ ಔಷಧಿನೂ ತೊಗೊಳ್ಳದೆ ಎಲ್ಲ ಕಾಯಿಲೆಗಳನ್ನು, ಕ್ಯಾನ್ಸರು, ಪಿಟ್ಸು, ಲಕ್ವಾ, BP, ಡಯಾಬಿಟಿಸು, ಗ್ಯಾಸ್ಟ್ರೈಟಿಕು, ಪೈಲ್ಸು, ಪಿಸ್ತೂಲ, ಫಿಶರು, ಏನೇನು ಕಾಯಿಲೆ ಇದೆಯೋ ಅದೆಲ್ಲ ಔಷಧಿಯನ್ನು ಕ್ಯೂರ್ ಮಾಡೋ ಹೇಗೆ ಅಂತ 1 ಲಕ್ಷ ವರ್ಷದಿಂದಲೇ ಶಿವ ಪಾರ್ವತಿಗೆ ಅದನ್ನು ಉಪದೇಶ ಮಾಡಿದರು. ಆ ವಿದ್ಯೆಯನ್ನು ನಾನು ಅದನ್ನು 3 ದಿವಸ ಒಂದೊಳ್ಳೆ ಪುಣ್ಯಕ್ಷೇತ್ರದಲ್ಲಿ ನನ್ನ ಜೊತೆಲೇ ಇಟ್ಕೊಂಡು ಊಟ, ತಿಂಡಿ, ವಸತಿ ಎಲ್ಲ ಕೊಟ್ಟು, ಪುಸ್ತಕ ಕೊಟ್ಟು 3 ದಿನ ನಾನು ಆ ಕೋರ್ಸ್ ಹೇಳ್ಕೊಡ್ತಾಯಿದ್ದೀನಿ. ಮನೆಗೊಬ್ಬ ವೈದ್ಯನಾಗಬೇಕು, ಮನೆಗೊಬ್ಬ ಡಾಕ್ಟ್ರ್ ಇತ್ತು, ಮನೆ ಮಂದಿಯವ್ರಿಗೆಲ್ಲ ಔಷಧಿ ಇಲ್ಲದೇ ಕ್ಯೂರ್ ಮಾಡ್ಬೋದು. ಇದೆಲ್ಲ ಚೆನ್ನಾಗಾಯಿತು, ನೀವು ಒಂದು ಸಪ್ರೇಟ್ ಕ್ಲಿನಿಕ್ ಓಪನ್ ಮಾಡಿ ಔಷಧಿ ಇಲ್ಲದೇ ಎಲ್ರಿಗೂ ಟ್ರೀಟ್ ಮಾಡ್ಬೋದಲ್ಲ.
ಒಂದು ಜ್ವರ ಅಂದರೆ 5,000 ರೂಪಾಯಿ ಖರ್ಚಾಗತ್ತೆ. ಈಗೇನು ಸಣ್ಣ ಪುಟ್ಟ ಕಾಯಿಲೆ ಅಂತಂದ್ರೆ ಒಂದು ಹಾಸ್ಪಿಟ್ಲು ಸಣ್ಣ ಕ್ಲಿನಿಕ್ ಹೋದ್ರು 5,000 10,000 ರೂಪಾಯಿ 20,000 ರೂಪಾಯಿ ಬಿಲ್ ಮಾಡ್ತಾರೆ. ದೊಡ್ಡ ದೊಡ್ಡ ಕಾಯಿಲೆ ಅಂದ್ಬಿಟ್ಟು ಲಕ್ಷಗಟ್ಟಲೆ ಬಿಲ್ ಮಾಡ್ತಾರೆ ಡಿಸ್ಚಾರ್ಜ್ ಮಾಡೋಕ್ಕೆ ಮುಂಚೆ. ಇದೆಲ್ಲ ಅಲ್ಲಿ ದುಡ್ಡನ್ನು ಹಾಕೋ ಬದಲು ಈ ಕೋರ್ಸಿಗೆ ಸೇರಿಕೊಂಡು ನೀವು 1,000 ವರ್ಷದ ವಿದ್ಯೆಯನ್ನು 108 ಮರ್ಮಗಳನ್ನು ಕಲಿತು ಇಂಥ ಕಾಯಿಲೆಗೆ ಹಿಂಗೆ ಗುಣ ಮಾಡೋಕ್ಕಾಗೋದೇ ಇಲ್ಲ ನನಗಿಲ್ಲ, ಅಂಥ ಕಾಯಿಲೆಗಳೆಲ್ಲ ಗುಣ ಮಾಡ್ಬೋದು ಈ ಮರ್ಮ ವಿದ್ಯೆಯಿಂದ. ಇದು ಯಾರೂ ಹೇಳ್ಕೊಡಲ್ಲ. ಜಾತಿ ನೋಡ್ತಾರೆ, ನಮ್ಮ ಜಾತಿ ಯಾಕೆ ಹೇಳ್ಕೊಡ್ಬಾ, ನಮ್ಮವನಲ್ಲ ಇವನು ಯಾಕೆ ಹೇಳ್ಕೊಡ್ಲಿ, ಇವ್ನು ನಮ್ಮ ಧರ್ಮದವನಲ್ಲ, ಇವ್ನು ನಮ್ಮ ಧರ್ಮ ಅಲ್ಲ, ಇವ್ನಿಗೆ ಹೇಳ್ಕೊಡ್ಬಾರ್ದು. ಆಮೇಲೆ ಇವ್ನಿಗೆ ಹೇಳ್ಕೊಟ್ಬಿಟ್ರೆ ನಾನು ಉದ್ಧಾರ ಆಗಿಬಿಟ್ರೆ, ನನ್ನ ಮುಂದೆ ಉದ್ಧಾರ ಆಗಿಬಿಟ್ರೆ, ನನ್ನಿಂದ ಕಲಿತು ನನ್ನೇ ತುಳಿದು ಬಿಟ್ರೆ ಅಂತ ಈ ಥರ ದ್ವೇಷ ಹಸುಗಳಿಂದ ಈ ವಿದ್ಯೆ ಹಾಗೇ ನಶಿಸ್ತಾ ಹೊಟ್ಟೋಯ್ತು. ಹೀಗಾಗಿ ನಾವು ಹಾಸ್ಪಿಟ್ಲಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀವಿ. ಅದನ್ನು ಉಳಿಸ್ಬೇಕು ಅಂತಂದರೆ 3 ದಿನದ ಕ್ಲಾಸು ಮಾರ್ಚ್ 29, 30, 31 3 ದಿನ ನಾನು ಹೇಳ್ಕೊಡುವಂಥ ಈ ಒಂದು ಮರ್ಮ ವಿದ್ಯೆ ಕ್ಲಾಸಿಗೆ ಅಟೆಂಡ್ ಆಗಿ, ಯಾರು ಅಟೆಂಡ್ ಆಗ್ತಾರೋ ಅವ್ರಿಗೊಂದು ಕೋರ್ಸು ಫ್ರೀಯಾಗಿ ಒಂದು ಲಯ ಯೋಗ ಅಂತೇಳಿ ಒಂದು ವಿದ್ಯೆ ಭಾಳ ವಿಶೇಷವಾದದ್ದು. ಪೂರ್ವ ಜನ್ಮದಲ್ಲಿ ನಾವು ಜನ್ಮಾಂತರಲ್ಲಿ ಏನಾಗಿ ಹುಟ್ಟಿದ್ವಿ, ಎಲ್ಲೆಲ್ಲಿ ಹುಟ್ಟಿದ್ವಿ, ಆ ಶಾಪ ಪಾಪಗಳನ್ನ ನಿಧಾನಕ್ಕೆ ಸುಟ್ಟು ಭಸ್ಮ ಮಾಡಿಕೊಳ್ಳುವಂಥ ಒಂದು ವಿಶೇಷವಾದಂಥ ವಿದ್ಯೆ ಹಠಯೋಗದ ಲಯ ಯೋಗ ಅಂತ, ಅದನ್ನು ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಅದರಿಂದ ಈ ಮರ್ಮ ವಿದ್ಯೆ ನೀವೆಲ್ಲ ಕಲ್ತ್ಕೊಳ್ಳಿ. ಆಸ್ಪತ್ರೆಗೆ ಸುರಿಯೋ ದುಡ್ಡನ್ನು ಕಮ್ಮಿ ಮಾಡಿ ಚೆನ್ನಾಗಿ ತಿಂದು ಆರೋಗ್ಯವಾಗಿರಬೇಕು ಅಂತಂದರೆ ಯಾವ್ಯಾವ ರೋಗಕ್ಕೆ ಏನೇನು ಮರ್ಮ ಮಾಡಬೇಕು, ಚಿಕಿತ್ಸೆ ಮಾಡಬೇಕು ಅಂತ ನಾನು ಭಾಳ ಕ್ಲೀನಾಗಿ ಹೇಳ್ಕೊಡ್ತಾ ಇದ್ದೀನಿ. ಈ 29, 30, 31 ಮಾರ್ಚ್ ಯಾರಿಗೆ ಸೇರಬೇಕು ಅಂತಿದ್ರು ನಾನು ಸ್ಕ್ರೀನ್ ಮೇಲೆ ನೋಡಿ ಒಂದು ಲಿಂಕ್ ತೋರಿಸ್ತಾ ಇದ್ದೀನಿ. workshop.lakshmisrinivas.in ಅಂತ ಇದಕ್ಕೆ ಲಾಗಿನ್ ಆಗಿ, ಗೊತ್ತಾಗಲಿಲ್ಲ ನಮಗೆ ಆಫೀಸಿಗೆ ಫೋನ್ ಮಾಡಿ ತಿಳ್ಕೊಳ್ಳಿ. ಇಮಿಡಿಯೇಟಾಗಿ ಲಾಗಿನ್ ಆಗಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಇದು 3 ದಿನದ ಕ್ಲಾಸು ನನ್ನ ಜೊತೆಲೇ ಇರಬೇಕು. ನಮ್ಮ ಅಪಾಯಿಂಟ್ಮೆಂಟ್ಸ್ ಬೇಕು ಅಂತಿದ್ರೆ www.lakshmisrinivas.in ಅಂತ ಲಾಗಿನ್ ಆಗಿ ಅಪಾಯಿಂಟ್ಮೆಂಟ್ಸ್ ನೀವೇ ತೊಗೊಳ್ಳಿ. ನಮಗೆ ಹಳೆ ಎಪಿಸೋಡ್ಸ್ ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSBK ಜ್ಞಾನೋದಯ ಅಂತ ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆ ಲಿಂಕನ್ನೇ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಮತ್ತು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಲಿಂಕ್ಡ್ಇನ್, ಟ್ವಿಟರ್ ಎಲ್ಲದರಲ್ಲೂ ಕೂಡ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, ವರ್ಕ್ಶಾಪ್ ಬಗ್ಗೆ ಆಸಕ್ತಿ ಇರೋರು, ಮರ್ಮ ವಿದ್ಯೆ ಕಲಿಬೇಕು ಅನ್ನೋರು, ಡಾಕ್ಟ್ರ್ ಆಗಬೇಕು ಅನ್ನೋರು ಆ ಸ್ಕ್ರೀನ್ ತೋರಿಸ್ತಾ ಇದ್ದೀನಿ ನೋಡಿ, ಅದಕ್ಕೆ ಲಾಗಿನ್ ಆಗಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆ ಮತ್ತೊಂದು ವಿಶೇಷವಾದಂಥ ಮಾಹಿತಿ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.